ನಮಸ್ಕಾರ ಸ್ನೇಹಿತರೆ, ಪಲ್ಸ್ವೇರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚೋಕೆ ಶುರು ಮಾಡಿದೆ. ಹೌದು ಸ್ನೇಹಿತರೆ, ಕಳೆದ ಭಾನುವಾರ ಸಂಜೆ 6:35 ಸಮಯಕ್ಕೆ ಪಾಕಿಸ್ತಾನದ ಕೆಲವೊಂದು ಡ್ರೋನ್ಗಳು ಭಾರತದ ಗಡಿಯನ್ನು ದಾಟೋಕ್ಕೆ ಪ್ರಯತ್ನ ಮಾಡಿದೆ. ಭಾನುವಾರ ಸಂಜೆ ಜಮ್ಮು ಮತ್ತು ಕಾಶ್ಮೀರದ ಒಂದು ಅಂತಾರಾಷ್ಟ್ರೀಯ ಗಡಿ ರೇಖೆ ಏನಿದೆ ಅದನ್ನು ದಾಟಿ ಪಾಕಿಸ್ತಾನದ ಸುಮಾರು 5 ಡ್ರೋನ್ಗಳು ಭಾರತವನ್ನು ಪ್ರವೇಶ ಮಾಡಿರೋದು. ಯಾವ್ಯಾವ ಸ್ಥಳದಲ್ಲಿ ಈ ಡ್ರೋನ್ಗಳು ಕಂಡು ಬಂತು ಅಂತ ನೋಡೋದಾದರೆ, ಸಾಂಬಾ, ರಜೌರಿ ಮತ್ತು ಪೂಂಚ್ ಜಿಲ್ಲೆಗಳ ಕೆಲವೊಂದು ಪ್ರದೇಶದಲ್ಲಿ ಈ ಡ್ರೋನ್ಗಳು ಕಂಡು ಬಂದಂಥದ್ದು. ಈ ಡ್ರೋನ್ಗಳನ್ನ ನೋಡಿದಂಥ ಭಾರತೀಯ ಸೇನೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದೆ ಅವ್ರಿಗೆ. ಯಾವ್ಯಾವ ಸ್ಥಳದಲ್ಲಿ ಎಷ್ಟು ಗಂಟೆಗೆ ಈ ಡ್ರೋನ್ ಕಾಣಿಸ್ಕೊಂತು ಅಂತ ನೋಡೋದಾದರೆ, ಪೂಂಚ್ ಜಿಲ್ಲೆಯ ಮಂಕೋಟ್ ಸೆಕ್ಟರ್ನಲ್ಲಿ ಸರಿಸುಮಾರು ಸಂಜೆ 6:25ಕ್ಕೆ ಮತ್ತು ರಜೌರಿ ಜಿಲ್ಲೆಯ ಗಣಿಯಾ ಕಲ್ಸಿಯಾನ್ ಗ್ರಾಮದಲ್ಲಿ ಸುಮಾರು ಸಂಜೆ 6:35ಕ್ಕೆ, ಸಾಂಬಾ ಜಿಲ್ಲೆಯ ರಾಮ್ಗಢ್ ಸೆಕ್ಟರ್ನ ಚೆಕ್ ಬಬ್ರಾಲ್ ಗ್ರಾಮದಲ್ಲಿ ಸಂಜೆ ಸುಮಾರು 7:15ಕ್ಕೆ ಈ ಡ್ರೋನ್ಗಳು ಕಾಣಿಸಿರುವುದು. ಈ ಡ್ರೋನ್ಗಳನ್ನ ನೋಡಿದಂಥ ಭಾರತೀಯ ಸೇನೆ ತಕ್ಷಣಕ್ಕೆ ಕಾರ್ಯಪ್ರವೃತ್ತರಾಗಿ ತಮ್ಮ ಮಿಷಿನ್ ಗನ್ಗಳಿಂದ ಗುಂಡನ್ನು ಹಾರಿಸಿ ಈ ಡ್ರೋನ್ಗಳನ್ನು ಮತ್ತೆ ಪಾಕಿಸ್ತಾನದ ಕಡೆಗೆ ಕಳಿಸಿರುವಂಥದ್ದು. ಈ ಕುರಿತಾಗಿ ಕೆಲವೊಂದು ತಪಾಸಣೆಯನ್ನು ಭಾರತೀಯ ಸೇನೆ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ಜಂಟಿಯಾಗಿ ಮಾಡ್ತಾ ಇರುವಂಥದ್ದು. ಪಾಕಿಸ್ತಾನಿ ಡ್ರೋನ್ಗಳು ಭಾರತದ ಗಡಿಯನ್ನು ದಾಟಿ ಬಂದಿರೋದ್ರಿಂದ ಏನಾದರೂ ಮಾದಕ ದ್ರವ್ಯಗಳನ್ನು ಅಥವಾ ಏನಾದರೂ ವೆಪನ್ಸ್ಗಳನ್ನು ಭಾರತಕ್ಕೆ ಎಸೆದಿರೋ ಒಂದು ಅನುಮಾನದಿಂದ ಭಾರತ ಸೇನೆ ಹಾಗೂ ಜಮ್ಮು ಕಾಶ್ಮೀರ ಶೋಧ ಕಾರ್ಯವನ್ನು ಮಾಡ್ತಾ ಇರೋದು. ಈ ಘಟನೆಗಿಂತ ಮೊದಲು ಶುಕ್ರವಾರ ಸಂಜೆ ಸಾಂಬಾ ಜಿಲ್ಲೆಯ ಪಲೂರಾ ಗ್ರಾಮದಲ್ಲಿ ಪಾಕಿಸ್ತಾನಿ ಡ್ರೋನ್ ಎಸೆದಂಥ ಪಿಸ್ತೂಲ್ಗಳು, ಮ್ಯಾಗಜಿನ್ಗಳು ಮತ್ತು ಗ್ರೆನೇಡ್ಗಳನ್ನ ಈಗಾಗಲೇ ಭದ್ರತಾ ಪಡೆ ವಶಕ್ಕೆ ಪಡೆದುಕೊಂಡಿದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ನೋಡೋದಾದರೆ ಈ ಪಾಕಿಸ್ತಾನಕ್ಕೆ ಭಾರತವನ್ನು ಕೆಣಕದೇ ಇದ್ದರೆ ಅವ್ರು ತಿಂದಿರುವಂಥ ಅನ್ನ ಕರಗೋ ಥರ ಕಾಣಿಸ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ಎಷ್ಟೋ ಜನಕ್ಕೆ ತಿನ್ನೋದಕ್ಕೆ ಅನ್ನ ಇಲ್ಲ, ಅಲ್ಲಿ ಎಷ್ಟೋ ಬಡ ಜನಗಳು ಸಾಯ್ತಾ ಇದ್ದಾರೆ. ಆ ಒಂದು ಪರಿಸ್ಥಿತಿಯನ್ನು ನಿಭಾಯಿಸೋದು ಬಿಟ್ಟು ಈ ಪಾಕಿಸ್ತಾನಿ ಕಳ್ಳರು ಅಥವಾ ಏನಂತ ಕರಿಬೇಕು ಅಂತ ಗೊತ್ತಿಲ್ಲ ಇವ್ರುಗಳು ಮತ್ತೆ ಭಾರತವನ್ನು ಕೆಣಕ್ತಾ ಇರೋದು ಕಂಡು ಬರ್ತಾ ಇದೆ. ಇವರಿಗೆ ಮತ್ತೆ ಆಪರೇಷನ್ ಸಿಂಧೂರ್ನಂಥ ಒಂದು ಕಾರ್ಯಾಚರಣೆ ಮತ್ತೆ ಬೇಕಾ ಅನ್ನೋದೇ ಅನುಮಾನವಾಗಿ ಕಾಡ್ತಾ ಇದೆ.